ಇಸ್ರೇಲ್ ಮತ್ತು ಅಮೇರಿಕದ ದುರಾಕ್ರಮಣ ಅಂತ ನಾವು ಕರಿಬೇಕದನ್ನು. ಅಮೇರಿಕದಿಂದಲೇ ಸೈನ್ಯ ಇರೋದು. ಅಮೇರಿಕದ ಸೇನಾ ನೆಲೆಗಳು ಎಲ್ಲ ದೇಶಗಳಲ್ಲಿ ಇದ್ದಾವೆ. ವಿಶೇಷ ಏನಂತಂದರೆ ಅಮೇರಿಕಕ್ಕೆ ಜಗತ್ತಿನ 80 ದೇಶಗಳಲ್ಲಿ 800 ಸೇನಾ ನೆಲೆಗಳಿದ್ದಾವೆ, ಮಿಲಿಟರಿ ನೆಲೆಗಳಿದ್ದಾವೆ. ಪಪೆಟ್ ರೆಜಿಮ್ಸ್ ಅಂತ ನಾವು ಕರಿತೀವಲ್ಲ, ಕೈಗೊಂಬೆ ಪ್ರಭುತ್ವಗಳು ಅಂತೇಳಿ. ಹಾಗಾಗಿ ಇವೆಲ್ಲವೂ ಕೈಗೊಂಬೆ ಪ್ರಭುತ್ವಗಳು. ಜಗತ್ತಿನ ಎಲ್ಲ ದೇಶಗಳು ಕ್ಯೂಬಾದ ಪರವಾಗಿ ಓಟ್ ಹಾಕಿದ್ದಾವೆ. ಆದರೆ ಆ ನಿರ್ಣಯದ ವಿರುದ್ಧವಾಗಿ ಸತತವಾಗಿ ಓಟ್ ಹಾಕ್ತಾ ಬಂದಿರೋದು ಅಮೆರಿಕ ಮತ್ತು ಇಸ್ರೇಲ್ ಅನ್ನೋದನ್ನು ನೀವು ಗಮನಿಸಬೇಕು. ನೀವು ಅಮೆರಿಕವನ್ನು ದೊಡ್ಡಣ್ಣ ಅಂತ ಕರಿಬೇಕಾಗಿಲ್ಲ. ಅದು ಅಣ್ಣನ ಪಾತ್ರ ನಿರ್ವಹಿಸುವಂಥ ಯಾವ ಯೋಗ್ಯತೆಯೂ ಅಮೆರಿಕಕ್ಕಿಲ್ಲ, ಅದು ಯಾವತ್ತೂ ನಿರ್ವಹಿಸಿಲ್ಲ. ಟ್ರಂಪ್ ಎಲ್ಲ ಜಾಗತಿಕ ಒಪ್ಪಂದಗಳನ್ನು, ವಿಶ್ವಸಂಸ್ಥೆಯ ಒಡಂಬಡಿಕೆಗಳನ್ನು ತ್ಯಜಿಸಿ ಉಲ್ಲಂಘನೆ ಮಾಡಿ ಆಚೆ ಬಂದುಬಿಟ್ಟಿದ್ದಾರೆ ಅವರು. ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಈ ಜಗತ್ತಿನಲ್ಲಿ ಒಂದು ಅರ್ಧದಷ್ಟು ಭೂಭಾಗ ಯುದ್ಧದಲ್ಲಿ ಮುಳುಗಿದೆ ಅಂತ ಹೇಳ್ಬೋದು. ಇನ್ನು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ ಇವತ್ತಿಗೆ 11ನೇ ದಿನಕ್ಕೆ ಕಾಲಿಡ್ತಾ ಇದೆ. ಈಗಾಗಲೇ ಅಮೇರಿಕ ಏನು ಅಂದ್ಕೊಂಡಿತ್ತು ಅಂತಂದರೆ, ಕಮನೆಯನ್ನು ಹತ್ಯೆ ಮಾಡಿಬಿಟ್ರೆ ಯುದ್ಧ ನಿಲ್ಬಹುದು ಅಂದ್ಕೊಂಡು ಅವರು ಒಂದು ಹೆಜ್ಜೆ ಇಟ್ಟರೆ, ಆದರೆ ಯುದ್ಧ ಮುಂದುವರಿತಲೇ ಇದೆ. ಮತ್ತು ಇನ್ನೂ ಬಿರುಸಾಗಿ ಇರಾನ್ ಒಂದು ಯಾವುದೇ ರೀತಿಯ ಸೋಲನ್ನು ಒಪ್ಕೊಳ್ಳದೆ ಯುದ್ಧವನ್ನು ಮುಂದುವರಿಸಿದೆ. ಈಗಾಗಲೇ ಅದ ಕಮನೆಯವರ ಉತ್ತರಾಧಿಕಾರಿ ಆಯ್ಕೆಯನ್ನು ಕೂಡ ಅವರ ಮಗನನ್ನು ಆಯ್ಕೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಅಮೇರಿಕ ಮತ್ತು ಇಸ್ರೇಲ್ನ ಯುದ್ಧ ಶುರು ಮಾಡಲಿಕ್ಕೆ ಏನು ಹಿತಾಸಕ್ತಿಗಳಿತ್ತು ಮತ್ತು ಈ ಯುದ್ಧ ಭಾರತದ ಮೇಲೆ ಏನು ಪರಿಣಾಮ ಬೀರ್ಬೋದು, ಈ ಯುದ್ಧ ಯಾವಾಗ ನಿಲ್ಬೋದು, ಈ ಎಲ್ಲ ವಿಚಾರಗಳು ಇಟ್ಕೊಂಡು ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗೆ CPI ರಾಜ್ಯ ಕಾರ್ಯದರ್ಶಿ ಪ್ರಕಾಶ್ ಸರ್ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್, ಏನು ಯುದ್ಧದ ಬೆಳವಣಿಗೆಗಳು ನೀವು ಗಮನಿಸ್ತಿರುವ ಹಾಗೆ, ಏನು ಯುದ್ಧ ಶುರು ಆಗಲಿಕ್ಕೆ ಅಮೇರಿಕ ಮತ್ತು ಇಸ್ರೇಲ್ನ ಹಿತಾಸಕ್ತಿಗಳು ಏನಾಗಿದ್ದು? ಅಂದರೆ ತುಂಬ ದಿನಗಳಿಂದ 3-4 ದಶಕಗಳಿಂದ ಅವರು ಯುದ್ಧ ತಯಾರಿ ಮಾಡ್ಕೊಳ್ತಾ ಇದ್ದರು ಇರಾನ್ ಮೇಲೆ ಅನ್ನೋ ಥರದ್ದು ಒಂದು ವಾದ ಇದೆ. ಅಥವಾ ಅದು ಇವಾಗಲೇ ಯಾಕೆ ಒಂದು ಸ್ಫೋಟ ಆಗಬೇಕಾಯಿತು ಅಂತ ಸರ್? ನಾವೆಲ್ಲರೂ ಗಮನಿಸ್ತಾ ಇರೋ ರೀತಿಯಲ್ಲಿ ಈಗ ಜಗತ್ತೇನಾದರೂ ಅಕಸ್ಮಾತ್ 3ನೇ ಮಹಾಯುದ್ಧದ ಕಡೆಗೆ ಹೊರಳುತ್ತಾ ಇದೆಯಾ ಅನ್ನೋಷ್ಟು ಗಾಬರಿ ಪಡುವ ರೀತಿಯ ಸಂಗತಿಗಳು ಜಾಗತಿಕವಾಗಿ ನಡೀತಿದ್ದಾವೆ. ಇಸ್ರೇಲ್ ಮತ್ತು ಅಮೇರಿಕದ ದುರಾಕ್ರಮಣ ಅಂತ ನಾವು ಕರಿಬೇಕದನ್ನು. ಇರಾನ್ ಮೇಲೆ ಅವ್ರು ಮಾಡಿದಂಥ ಆಕ್ರಮಣ ಏನಿದೆ, ಅದು ಜಾಗತಿಕವಾಗಿ ಜನರ ಮೇಲೆ, ಸಾರ್ವಭೌಮ ರಾಷ್ಟ್ರಗಳ ಮೇಲೆ, ಸಾರ್ವಜನಿಕ ಸಂಪತ್ತಿನ ಮೇಲೆ ದೊಡ್ಡ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಮೂಲಭೂತವಾಗಿ ನೀವು ಮಧ್ಯ ಏಷ್ಯಾ ಈ ಪ್ರದೇಶ ಏನಿದೆ, ಇದನ್ನು ನೀವು ಗಮನಿಸಿದ್ರೆ ಅಮೇರಿಕ ಅಥವಾ ಅಮೇರಿಕದ ಭಾಗವಾಗಿರ್ತಕ್ಕಂಥ ಇಸ್ರೇಲ್ ಏನಿದೆ, ಭಾಗ ಅಂತಂದರೆ ಅದನ್ನು ಜಿಯೋಪೊಲಿಟಿಕಲ್ ಅರ್ಥದಲ್ಲಿ ಅದರ ಭಾಗವಾಗಿದೆ ಅದು ಅನ್ನೋಂಥದ್ದು ನಾವು ಗುರುತಿಸಬೇಕು. ಇಸ್ರೇಲ್ನ ಹಿತಾಸಕ್ತಿಗೆ ಪೂರಕವಾಗಿ ಇಡೀ ಮಧ್ಯ ಏಷ್ಯಾದಲ್ಲಿ ಭಿನ್ನವಾಗಿರುವಂಥ ಮತ್ತು ವಿಭಿನ್ನವಾಗಿ ಅದನ್ನು ಎದುರಿಸ್ತಾ ಇರ್ತಕ್ಕಂಥ ಏಕೈಕ ರಾಷ್ಟ್ರ ಅಂದರೆ ಇರಾನ್ ಮಾತ್ರನೇ. ಇನ್ಯಾವುದೇ ಮಧ್ಯ ಏಷ್ಯಾದ ರಾಷ್ಟ್ರಗಳು ಇಸ್ರೇಲ್ನ ಎದುರಾಕೊಳ್ಳೋ ಪರಿಸ್ಥಿತಿಯಲ್ಲೂ ಇಲ್ಲ, ಅಮೇರಿಕವನ್ನು ಆ ಮೂಲಕ ಎದುರಾಕೊಳ್ಳೋ ಪರಿಸ್ಥಿತಿಯಲ್ಲೂ ಇಲ್ಲ. ಅದಕ್ಕೆ ಮೂಲಭೂತವಾದಂಥ ಕಾರಣ ಏನಿದೆ, ಅದಕ್ಕೆ 2ನೇ ಮಹಾಯುದ್ಧದ ಹಿನ್ನೆಲೆ ಇದೆ. 2ನೇ ಮಹಾಯುದ್ಧ ಆದಮೇಲೆ ಈ ಮಧ್ಯ ಏಷ್ಯಾದ ಒಳಗಡೆಯಲ್ಲಿ ನೀವು ಗಮನಿಸೋದಾದರೆ ಇಸ್ರೇಲ್ ಅನ್ನುವಂಥ ಒಂದು ದೇಶನೇ ಇರಲಿಲ್ಲ. ಆಗ ನೋಡಿದ್ರೆ ಇದ್ದದ್ದು ಪ್ಯಾಲೆಸ್ಟೈನ್ ಮತ್ತು ಬಹುತೇಕ ಅರಬ್ ರಾಷ್ಟ್ರಗಳಿದ್ದಂಥ ಇವುಗಳು. ಮತ್ತು ಇಡೀ ಪ್ರದೇಶ ತೈಲ ಸಂಪತ್ಭರಿತವಾದಂಥ ಪ್ರದೇಶ. ಅದೇ ಇದರ ಪ್ರಧಾನವಾದಂಥ ಜಿಯೋಪೊಲಿಟಿಕಲ್ ಇಶ್ಯೂ ಇರೋದಲ್ಲಿ. ಜಗತ್ತಿನ ಅತ್ಯಂತ ಹೆಚ್ಚು ತೈಲ ನಿಕ್ಷೇಪಗಳಿರ್ತಕ್ಕಂಥ ಪ್ರದೇಶಗಳವೇ ಅನ್ನುವಂಥದ್ದನ್ನು ನಾವು ನೋಡ್ತಾ ಬಂದಿದ್ದೇವೆ. ಹೀಗಾಗಿ ಇಡೀ ತೈಲ ನಿಕ್ಷೇಪವನ್ನು ಯಾರು ನಿಯಂತ್ರಣ ಮಾಡ್ತಾರೋ ಅಂದರೆ ಇಟ್ಸ್ ಎ ಜಾಗತಿಕವಾದಂಥ ಶಕ್ತಿ ಅದು. ಅಂದರೆ ಗ್ಲೋಬಲ್ ಎನರ್ಜಿ ಅಂತ ನಾವೇನು ಕರಿತೀವಿ. ಜಗತ್ತಿವತ್ತು ಇತ್ತೀಚಿನವರೆಗೂ ಕೂಡ ಜಗತ್ತಿಗೆ ಅತ್ಯಂತ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಒಂದು ಸಂಪನ್ಮೂಲ ಅದು. ನೀವು ಯಾವುದೇ ಆರ್ಥಿಕ ಚಟುವಟಿಕೆ, ಸಾರಿಗೆ, ವೈಮಾನಿಕ ಮತ್ತೊಂದು ಎಲ್ಲದಕ್ಕೂ ಮೂಲಭೂತವಾಗಿ ಬೇಕಾಗಿರುವಂಥ ಒಂದು ಖನಿಜ ಸಂಪತ್ತು ತೈಲ ಅನ್ನುವಂಥದ್ದು. ಈ ತೈಲದ ಅತ್ಯಂತ ದೊಡ್ಡ ನಿಕ್ಷೇಪ ಇರತಕ್ಕಂಥ ಪ್ರದೇಶ ಅದಾಗಿರೋದ್ರಿಂದ ಸಹಜವಾಗಿಯೇ ಈ ತೈಲದ ಮೇಲೆ ಹಿಡಿತ ಯಾರು ಹೊಂದಿರ್ತಾರೋ ಅವರು ಜಗತ್ತನ್ನು ನಿಯಂತ್ರಣ ಮಾಡ್ತಾರೆ ಅನ್ನುವಂಥದ್ದು ಸಾಮ್ರಾಜ್ಯಶಾಹಿಗಳು ಮೊದಲಿಂದ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಕ್ಕಂಥ ಇವುಗಳು. ಹಾಗಾಗಿ ನೀವು ಇರಾನನ್ನು ಹೊರತುಪಡಿಸಿ
ನೀವು ಆ ಮಧ್ಯ ಏಷ್ಯಾದಲ್ಲಿರ್ತಕ್ಕಂಥ ದೇಶಗಳನ್ನು ನೀವು ಗಮನಿಸಿದ್ರೆ ಎಲ್ಲವೂ ಕೂಡ ಅದು ಅಮೇರಿಕ ಮತ್ತು ಇಸ್ರೇಲ್ನ ಅಡಿಯಾಳು ದೇಶಗಳ ರೀತಿಯಲ್ಲಿ ಇರತಕ್ಕಂಥ ದೇಶಗಳೇ ಆಗಿದ್ದಾವೆ. ಎಲ್ಲವನ್ನು ಅವರು ನಿಯಂತ್ರಣಕ್ಕೆ ತಗೊಂಡ್ಬಿಟ್ಟಿದ್ದಾರೆ ಅವರು. ಹೀಗಾಗಿ ನೀವು ಸೌದಿ ಅರೇಬಿಯಾ ತಗೊಳ್ಳಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ತಗೊಳ್ರಿ, ಬಹ್ರೈನ್ ತಗೊಳ್ರಿ, ಕತಾರ್ ತಗೊಳ್ರಿ, ಒಮಾನ್ ತಗೊಳ್ರಿ, ಹಿಂಗೆ ಹಲವಾರು ದೇಶಗಳೇನಿದಾವೆ ಅಲ್ಲಿ ಆ ಎಲ್ಲ ದೇಶಗಳು ಕೂಡ ಅಮೇರಿಕ ಅಥವಾ ಇಸ್ರೇಲ್ಗೆ ವಿರುದ್ಧವಾಗಿ ನಡ್ಕೊಳ್ಳುವಂಥ ಯಾವ ಶಕ್ತಿಯನ್ನು ಹೊಂದಿಲ್ಲದೆ ಇರತಕ್ಕಂಥ ದೇಶಗಳು. ಮತ್ತು ಜೊತೆಗೆ ಅಲ್ಲಿರ್ತಕ್ಕಂಥ ತೈಲ ವ್ಯಾಪಾರ ಇದೆಯಲ್ಲ, ಮತ್ತು ಎಲ್ಲ ದೇಶಗಳು ಇನ್ನೊಂದು ನಾವು ಗಮನಿಸಬೇಕಾಗಿರೋದು ಮೂಲಭೂತವಾಗಿ ಅಲ್ಲಿ ರಾಜಪ್ರಭುತ್ವಗಳಿರೋದು. ಅಲ್ಲಿ ಯಾವುದು ಪ್ರಜಾಪ್ರಭುತ್ವ ದೇಶಗಳು ಯಾವುದು ಇಲ್ಲ ಅದರೊಳಗಡೆಯಲ್ಲಿ. ಹಾಗಾಗಿ ಈ ರಾಜಪ್ರಭುತ್ವಗಳು ಪೂರ್ತಿಯಾಗಿ ತೈಲ ನಿಕ್ಷೇಪವನ್ನು ತಮ್ಮ ಖಾಸಗಿ ಸ್ವತ್ತಾಗಿ ಅವರು ಇಟ್ಕೊಂಡಿರೋದ್ರಿಂದಾಗಿ ಅವರಿಗೆ ಜಗತ್ತಿನ ತೈಲ ವ್ಯಾಪಾರ ನಡೆಯೋದು ಡಾಲರಲ್ಲಾಗಿರೋದ್ರಿಂದಾಗಿ ಡಾಲರ್ ಮುಖಾಂತರನೇ ಜಗತ್ತಿನ ತೈಲ ವ್ಯಾಪಾರ ನಡೆಸಬೇಕು ಅಂತೇಳಿ ಅಮೇರಿಕದ ಹಿತಾಸಕ್ತಿನೂ ಇರೋದ್ರಿಂದಾಗಿ ಅವರು ಹೊಂದಾಣಿಕೆಯಲ್ಲಿದ್ದಾರೆ ಉಳಿದೆಲ್ಲ ದೇಶಗಳು ಕೂಡ. ಹೀಗಾಗಿ ಪೆಟ್ರೋ ಡಾಲರ್ಸ್ ಅನ್ನುವಂಥ ಪರಿಕಲ್ಪನೆ ಬಂದದ್ದು ಈ ಹಿನ್ನೆಲೆ ಒಳಗಡೆಯಲ್ಲಿ. ಈ ಎಲ್ಲ ದೇಶಗಳು ಕೂಡ ಡಾಲರ್ ಮುಖಾಂತರ ವ್ಯಾಪಾರ ಮಾಡೋದ್ರಿಂದಾಗಿ ತೈಲವನ್ನು ಅಮೇರಿಕದ ಹಿಡಿತ ಸಹಜವಾಗಿಯೇ ಸಂಪೂರ್ಣವಾಗಿ ಈ ಪ್ರದೇಶದ ರಾಷ್ಟ್ರಗಳ ಮೇಲೆ ಮತ್ತು ಅಲ್ಲಿನ ಸಂಪದ್ಭರಿತ ತೈಲದ ಮೇಲೂ ಕೂಡ ಹಿಡಿತವನ್ನು ಅಮೇರಿಕ ಆ ಮೂಲಕ ಇಸ್ರೇಲ್ ಇಟ್ಕೊಂಡಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಮತ್ತು ಈ ಕಾರಣಕ್ಕಾಗಿಯೇ ಅವರು ಪ್ಯಾಲೆಸ್ಟೈನ್ ವಿಚಾರ ಬಂದಾಗ ಈ ಯಾವ ದೇಶಗಳು ಕೂಡ ಇಸ್ರೇಲ್ ವಿರುದ್ಧವಾಗಿ ನಿಂತ್ಕೊಳ್ಳಲ್ಲ. ಅವರು ಪ್ಯಾಲೆಸ್ಟೈನ್ ಪರವಾಗಿ ನಿಂತ್ಕೊಳ್ಳಲ್ಲ. ಎಷ್ಟೋ ಜನ ಕೇಳ್ತಾರೆ, ಅವೆಲ್ಲವೂ ಇಸ್ಲಾಮಿಕ್ ರಾಷ್ಟ್ರಗಳೇ ಆಗಿದ್ದಾವಲ್ವಾ, ಪ್ಯಾಲೆಸ್ಟೈನ್ ಒಂದು ಇಸ್ಲಾಮಿಕ್ ರಾಷ್ಟ್ರ ಅಥವಾ ಮುಸಲ್ಮಾನರು ಜಾಸ್ತಿ ಇರುವಂಥ ದೇಶ ಅಲ್ವಾ, ಯಾಕೆ ಆ ದೇಶಗಳು ಪ್ಯಾಲೆಸ್ಟೈನ್ ಪರವಾಗಿ ನಿಂತ್ಕೊಳ್ತಿಲ್ಲ ಅಂತೇಳಿ ಕೇಳುವಾಗ ಈ ಹಿನ್ನೆಲೆಯನ್ನು ಗಮನಿಸಿರಲ್ಲ ಅವರು, ವ್ಯಾಪಾರ ಹಿನ್ನೆಲೆ. ಹಾಗಾಗಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಈ ಎಲ್ಲ ದೇಶಗಳು ತೈಲವನ್ನು ವ್ಯಾಪಾರ ಮಾಡ್ತವೆ. ತೈಲ ಮಾಡುವಂಥದ್ದೆಲ್ಲವೂ ಕೂಡ ಖಾಸಗಿ ಸ್ವತ್ತು. ಈ ಎಲ್ಲ ದೇಶಗಳಲ್ಲೂ ಕೂಡ ರಾಜಮನೆತನಗಳ ಕೈಯಲ್ಲಿ ಈ ತೈಲ ಇದೆ. ಎಲ್ಲ ರಾಜಮನೆತನಗಳು ಕೂಡ ಅಮೇರಿಕ ಮತ್ತು ಇಸ್ರೇಲ್ ಜೊತೆಯಲ್ಲಿ ಒಡಂಬಡಿಕೆಯಲ್ಲಿದ್ದಾವೆ. ಯಾಕೆಂತಂದರೆ ಡಾಲರ್ನ ವ್ಯಾಪಾರನ ಕಾರಣಕ್ಕಾಗಿ. ಅದೇ ಕಾರಣಕ್ಕಾಗಿ ಅಮೇರಿಕ ಮತ್ತು ಇಸ್ರೇಲ್ ಇವ್ರ ಮೇಲೆ ಹಿಡಿತ ಹೇಗೆ ಸಾಧಿಸಿದೆ ಅಂತಂದರೆ, ಇಲ್ಲೆಲ್ಲೂ ಸೈನ್ಯ ಇಲ್ಲ ಆ ದೇಶಗಳದು, ಅವ್ರದ್ದೇ ಸ್ವಯಂ ಸೈನ್ಯಗಳಿಲ್ಲ ಆ ದೇಶಗಳಿಗೆ. ಈಗ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಅವ್ರಿಗೆ ಅಂತ ಸ್ವಂತ ಸೈನ್ಯ ಇಲ್ಲ, ಸೌದಿ ಅರೇಬಿಯಾಕ್ಕೂ ತಮ್ಮದೇ ಸೈನ್ಯ ಇಲ್ಲ, ಬಹ್ರೇನ್ಗಿಲ್ಲ, ಕತಾರ್ಗಿಲ್ಲ, ಒಮಾನ್ಗಿಲ್ಲ, ಹಿಂಗೆ ಸ್ವಯಂ ಸೈನ್ಯ ಅಂತಿಲ್ಲ ದೇಶಗಳಿಗೆ. ಅಮೆರಿಕದಿಂದಲೇ ಸೈನ್ಯ ಇರೋದು. ಅಮೇರಿಕದ ಸೇನಾ ನೆಲೆಗಳು ಎಲ್ಲ ದೇಶಗಳಲ್ಲಿ ಇದ್ದಾವೆ. ಮತ್ತು ಈ ವಿಶೇಷ ಏನಂತಂದರೆ ಅಮೇರಿಕಕ್ಕೆ ಜಗತ್ತಿನ 80 ದೇಶಗಳಲ್ಲಿ 800 ಸೇನಾ ನೆಲೆಗಳಿದ್ದಾವೆ, ಮಿಲಿಟರಿ ನೆಲೆಗಳಿದ್ದಾವೆ. ಹೀಗಾಗಿ ಜಗತ್ತನ್ನು ಯಾವ ಕ್ಷಣದಲ್ಲಿ ಬೇಕಾದ್ರೂ ತನ್ನ ಹಿಡಿತಕ್ಕೆ ಇಟ್ಕೊಂಡು ಆಟ ಆಡಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯೂಹವನ್ನ ಅಮೆರಿಕ ಆಲ್ರೆಡಿ ಇಟ್ಕೊಂಡಿದೆ ಜಗತ್ತೊಳಗಡೆ. 80 ದೇಶಗಳು ಒಂದು ರೀತಿಯಲ್ಲಿ ಅಮೆರಿಕಕ್ಕೆ ಸಾಮಂತ ರಾಜ್ಯಗಳಿದ್ದಂಗೆ. ಹೌದು, ಆ ದೇಶಗಳು ಸಾಮಂತ ರಾಜ್ಯಗಳಿದ್ದಂಗೆ ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋದು ಬರುತ್ತೆ. ಎರಡನೇದು ಆ ಸೇನಾ ನೆಲೆಗಳ ಹತ್ತಿರದಲ್ಲಿ ಇನ್ಯಾವ ದೇಶಗಳಿರ್ತವೆ ಅವುಗಳನ್ನ ಟಾರ್ಗೆಟ್ ಮಾಡಿ ಬೆದರಿಸೋಕ್ಕೂ ಅದನ್ನು ಬಳಸುವಂಥದ್ದು ನಡೆಯುತ್ತೆ. ಆ ವಿಚಾರಗಳ ಬಗ್ಗೆ ಇನ್ನೊಂದಷ್ಟು ಆಮೇಲೆ ನಾನು ಮಾತಾಡ್ತೇನೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಈ ಯಾವ ದೇಶಗಳಿಗೂ ಸ್ವಯಂ ಸೇನೆ ಅಂತೇಳಿ ಇಲ್ಲದೆ ಇರೋದ್ರಿಂದ ಅಮೇರಿಕದ ಸೈನ್ಯದ ಮೇಲೆ ಅವಲಂಬಿತರಾಗಿದ್ದಾರೆ ಅವರು. ಹೀಗಾಗಿ ಪಪೆಟ್ ರೆಜಿಮ್ಸ್ ಅಂತ ನಾವು ಕರಿತೀವಲ್ಲ, ಕೈಗೊಂಬೆ ಪ್ರಭುತ್ವಗಳು ಅಂತೇಳಿ. ಹಾಗಾಗಿ ಇವೆಲ್ಲವೂ ಕೈಗೊಂಬೆ ಪ್ರಭುತ್ವಗಳು. ಹೀಗಾಗಿ ಪ್ಯಾಲೆಸ್ಟೈನ್ ವಿಚಾರದಲ್ಲಿ ಅವು ಯಾವತ್ತೂ ಕೂಡ ಧ್ವನಿಯನ್ನೇ ಎತ್ತಲಾರದೆ ಇರೋದಕ್ಕೆ ಇವೆಲ್ಲವೂ ಕಾರಣಗಳಿದ್ದಾವೆ. ಆದರೆ ಇದಕ್ಕೆಲ್ಲದಕ್ಕೂ ಸಂಪೂರ್ಣ ಭಿನ್ನವಾಗಿ ಈ ಪ್ರದೇಶದಲ್ಲಿರ್ತಕ್ಕಂಥ ಏಕೈಕ ರಾಷ್ಟ್ರ ಅಂದರೆ ಇರಾನ್. ಇದು ನಾವು ಈ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಹೀಗಾಗಿ ಇರಾನ್ ಮಾತ್ರನೇ ಸತತವಾಗಿ ಪ್ಯಾಲೆಸ್ಟೈನ್ ಪರವಾಗಿ ದೃಢವಾಗಿ ನಿಂತಿರೋದು, ಇಸ್ರೇಲ್ ವಿರುದ್ಧ ನಿಂತಿರುವಂಥ ದೇಶ ಅದು. ಮತ್ತು ಈ ಎಲ್ಲ ದೇಶಗಳಿಗಿಂತಲೂ ಭಿನ್ನವಾಗಿ ಅಲ್ಲಿರ್ತಕ್ಕಂಥದ್ದು ಅಂತಂದರೆ ಜನಸಂಖ್ಯೆಯಲ್ಲೂ ಕೂಡ ಈ ಯಾವುದೇ ಮಧ್ಯ ಏಷ್ಯಾದ ದೇಶಗಳಿಗಿಂತ ಅತ್ಯಂತ ಹೆಚ್ಚು ಜನಸಂಖ್ಯೆ ಮತ್ತು ಅತ್ಯಂತ ದೊಡ್ಡ ದೇಶ ಕೂಡ ಇರಾನೇ ಆಗಿದೆ. ಭೌಗೋಳಿಕವಾಗಿ ದೊಡ್ಡ ದೇಶ, ವಿಸ್ತೀರ್ಣದಲ್ಲೂ ದೊಡ್ಡ ದೇಶ, ಜನಸಂಖ್ಯೆಯಲ್ಲೂ ದೊಡ್ಡ ದೇಶ. ಸೊ ಹೀಗಾಗಿ ಅವರು ದೃಢವಾಗಿ ಪ್ಯಾಲೆಸ್ಟೈನ್ ಪರವಾಗಿ ನಿಂತ್ಕೊಳ್ತಾ ಬಂದಿದ್ದಾರೆ, ಇಸ್ರೇಲ್ ವಿರುದ್ಧವಾಗಿ ನಿಂತ್ಕೊಳ್ತಾ ಬಂದಿದ್ದಾರೆ. ಹೀಗಾಗಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಅವರಿಗೆ. ಈ ಹಿನ್ನೆಲೆ ಒಳಗಡೆಯಲ್ಲಿ ಇಸ್ರೇಲ್ ಅದೊಂದು ಪಾಪದ ಕೂಸು ಹಂಗೆ ಹೇಳೋದಾದರೆ. ಅದಕ್ಕೆ ಇಸ್ರೇಲ್ ದೇಶ ಅನ್ನೋದು ಇರಲಿಲ್ಲ ಮೊದಲಲ್ಲಿ. ಬ್ರಿಟನ್ ಮತ್ತು ಈ ಶ್ರೀಮಂತ ಪಾಶ್ಚಾತ್ಯ ದೇಶಗಳು ಅಮೇರಿಕನ ಸೇರಿಸ್ಕೊಂಡಂಗೆ ಮಾಡಿದಂಥ ಕುತಂತ್ರದಿಂದಾಗಿ ಅಲ್ಲಿ ಒಂದು ಇಸ್ರೇಲ್ ಅನ್ನೋ ದೇಶವನ್ನು ಪ್ಯಾಲೆಸ್ಟೈನ್ ಒಳಗಡೆಯಲ್ಲಿ ಹುಟ್ಟಾಕಿದ್ದು. ಅದನ್ನು ಆ ಇಸ್ರೇಲು ಬೆಳೀತಾ ಬೆಳೀತಾ ಅಮೇರಿಕದ ಹಿತಾಸಕ್ತಿಗೆ ಪೂರಕವಾಗಿ ಅದು ಕೆಲಸ ಮಾಡ್ತಾ ಇಡೀ ಮಧ್ಯ ಏಷ್ಯಾವನ್ನು ತನ್ನ ವಿಸ್ತರಣೆಯ ಭಾಗವಾಗಿ ಬಳಸ್ಕೋಬೇಕು ಅಂತೇಳಿ ಇಸ್ರೇಲ್ ಕೆಲಸ ಮಾಡ್ತಾ ಇದೆ.
ಈ ಪ್ರಶ್ನೆಯನ್ನೇ ಇರಾನ್ ಸತತವಾಗಿ ಮೊದಲಿಂದ ವಿರೋಧ ಮಾಡ್ತಾ ಬರ್ತಿದೆ. ಆ ಕಾರಣಕ್ಕಾಗಿ ಪ್ಯಾಲೆಸ್ಟೈನ್ನ ಪರವಾಗಿ ಇರಾನ್ ಯಾವತ್ತೂ ನಿಂತ್ಕೊಳ್ತಾ ಬಂದಿದೆ. ಹೌದು. ಹಾಗಾಗಿ ಇರಾನ್ ಅಲ್ಲಿರಬಾರ್ದು. ಅವರ ಜಾಗತಿಕ ವಿಸ್ತರಣೆಯ ಈ ತೈಲ ಸಂಪದ್ಭರಿತ ಖನಿಜಗಳನ್ನು ತನ್ನ ವಶಪಡಿಸ್ಕೊಳ್ಳುವಂಥ ಆ ಉದ್ದೇಶಕ್ಕೆ ಇರಾನ್ ಅಡ್ಡಿ ಆಗ್ತಾ ಇದೆ. ಇರಾನ್ ಕೂಡ ಒಂದು ದೊಡ್ಡ ಪ್ರಮಾಣದ ತೈಲ ನಿಕ್ಷೇಪ ಹೊಂದಿರುವಂಥ ದೇಶ. ಹಾಗಾಗಿ ಅದನ್ನು ಕೈವಶ ಮಾಡಿಕೊಂಡ್ರೆ ಇಡೀ ಜಗತ್ತಿನ ತೈಲ ನಿಕ್ಷೇಪ ಇರತಕ್ಕಂಥ ಈ ಭೂಪ್ರದೇಶ ಸಂಪೂರ್ಣವಾಗಿ ಅಮೆರಿಕ ಮತ್ತು ಇಸ್ರೇಲ್ನ ಕೈವಶ ಆಗೋಗುತ್ತೆ. ಹೀಗಾಗಿ ಅದರ ಮುಖಾಂತರ ಜಗತ್ತನ್ನು ನಿಯಂತ್ರಣ ಮಾಡಬಹುದು ಅನ್ನುವಂಥ ಈ ಜಾಗತಿಕ ಸಾಮ್ರಾಜ್ಯಶಾಹಿ ಹಿತಾಸಕ್ತಿ ಅಮೆರಿಕದ್ದೇನಿದೆ ಅದು ಇವತ್ತಿನ ಈ ಇರಾನ್ ಮೇಲಿನ ಈ ಆಕ್ರಮಣಕ್ಕೆ ಒಂದು ಮುಖ್ಯವಾದಂಥ ಕಾರಣ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಹೌದು ಸರ್. ಈಗ 1ನೇ ಮಹಾಯುದ್ಧ ಮತ್ತು 2ನೇ ಮಹಾಯುದ್ಧ ಆಯ್ತಲ್ಲ, ಮಹಾಯುದ್ಧ ಆದಮೇಲೆ ಎಲ್ಲ ದೇಶಗಳು ಸೇರಿಕೊಂಡು ಒಂದು ವಿಶ್ವಸಂಸ್ಥೆ ಅಂತ ಮಾಡಿಕೊಂಡು, ವಿಶ್ವಸಂಸ್ಥೆ ಅಂತ ಆದಮೇಲೆ ವಿಶ್ವಸಂಸ್ಥೆ ಈ ತುಂಬ ಬಡದಾಟಗಳಾದರೆ ಜಗತ್ತೇ ನಾಶ ಆಗುತ್ತೆ ಅಂದ್ಕೊಂಡು ಒಂದಕ್ಕೊಂದು ಬಡದಾಡ್ದಂಗೆ ಒಂದು ತಡೆಯುವ ಕೆಲಸವನ್ನು ಮಾಡಬೇಕಾಗಿತ್ತದು. ಆದರೆ ವಿಶ್ವಸಂಸ್ಥೆ ಅದು ಏನು ಆ ಥರದ್ದು ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಈ ಅಣ್ವಸ್ತ್ರ ಅಮೇರಿಕ ಅಣ್ವಸ್ತ್ರ ಹೊಂದಿದೆ, ಇರಾನ್ ಅಣ್ವಸ್ತ್ರಗಳನ್ನ ಹೊಂದಬಾರ್ದು ಅಂತ ಅದರದ್ದು ಇದು. ಆದರೆ ತಾನು ಮಾತ್ರ ಹೊಂದಿದೆ. ಇದನ್ನೇ ಒಂದು ರೀತಿ ಇದು ವಿಚಿತ್ರ ಕಾಣುತ್ತೆ. ನನ್ನ ಹತ್ರ ಇರಬೇಕು ಅಸ್ತ್ರ, ಆದರೆ ನಿಮ್ಮ ಹತ್ರ ಇರಬಾರ್ದು ಅಂತ ಹೇಳೋಕ್ಕೆ ಇವ್ರು ಯಾರು ಅಂತ ವಿಶ್ವಸಂಸ್ಥೆ ಹೇಳಿದ್ರೆ ಅದಕ್ಕೊಂದು ನ್ಯಾಯ ಇದೆ ಅಂತ ಹೇಳ್ಬೋದು. ಈಗ ನೋಡ್ರಿ, ಇದು ಅದನ್ನು ಹೇಳಿ ಇಲ್ಲಿ ಅಮೇರಿಕದ ಈ ಸಾಮ್ರಾಜ್ಯಶಾಹಿ ಇವುಗಳನ್ನು ನಾವು ಗ್ರಹಿಸಿದ್ರೆ ಇದು ನಮಗಿನ್ನು ಸ್ವಲ್ಪ ಸರಳವಾಗಿ ಅರ್ಥ ಆಗ್ಬೋದು ಅಂತ ಅನಿಸುತ್ತೆ. ಈಗ ವಿಶ್ವಸಂಸ್ಥೆ ಅನ್ನುವಂಥದ್ದು ಆರಂಭ ಆದಾಗ ಜಾಗತಿಕವಾಗಿ ಅದೇನು ಅತ್ಯದ್ಭುತವಾದಂಥ ಒಂದು ವ್ಯವಸ್ಥೆ ಏನಲ್ಲ. ಆದರೆ ಜಗತ್ತಲ್ಲಿರ್ತಕ್ಕಂಥ ವಿಪರೀತವಾದಂಥ ಈ ಅಸಮಾನತೆಗಳಿದಾವಲ್ಲ, ಕೆಲವು ಅತ್ಯಂತ ಬಲಿಷ್ಠ ರಾಷ್ಟ್ರಗಳಿದ್ದಾವೆ, ಕೆಲವು ಅತ್ಯಂತ ದುರ್ಬಲ ರಾಷ್ಟ್ರಗಳಿದ್ದಾವೆ. ಈ ವಿಪರೀತ ಏರುಪೇರುಗಳಿರ್ತಕ್ಕಂಥ ಒಂದು ಪರಿಸ್ಥಿತಿ ಒಳಗಡೆಯಲ್ಲಿ ವಿಶ್ವಸಂಸ್ಥೆ ಅನ್ನೋದು ತಾತ್ಕಾಲಿಕವಾಗಾದರೂ ಕೂಡ ಒಂದು ಸಣ್ಣ ದೇಶಗಳಿಗೂ ದುರ್ಬಲ ದೇಶಗಳಿಗೂ ಸಣ್ಣ ಅವಕಾಶವನ್ನು ಕಲ್ಪಿಸ್ತಕ್ಕಂಥ, ಸಮಾನತೆಯ ನೆಲೆಗಟ್ಟನ್ನು ಕಲ್ಪಿಸ್ತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ಅದು ಬಂದಿದೆ. ಆ ರೀತಿಯ ಸ್ವರೂಪ ವಿಶ್ವಸಂಸ್ಥೆಗೆ ಬರೋದಕ್ಕೂ ಕೂಡ ಭಾಳ ಮುಖ್ಯವಾಗಿ ಕಾರಣ ಏನಂತಂದರೆ, ನೀವು ಗಮನಿಸಬೇಕಾಗಿರೋದು 2ನೇ ಮಹಾಯುದ್ಧದ ನಂತರದಲ್ಲಿ ಜಗತ್ತಿನ ಒಳಗಡೆಯಲ್ಲಿ 2 ಧ್ರುವಗಳಿತ್ತು. ಒಂದು ಬಂಡವಾಳಶಾಹಿ ರಾಷ್ಟ್ರಗಳ ನಾಯಕನಾಗಿ ಅಮೇರಿಕ ನೇತೃತ್ವದ ಬಣ, ಮತ್ತೊಂದು ಸಮಾಜವಾದಿ ದೇಶಗಳ ನಾಯಕನಾಗಿ ಸೋವಿಯತ್ ಯೂನಿಯನ್, ಆವತ್ತಿನ ಸೋವಿಯತ್ ರಷ್ಯಾ ಅದರದ್ದು ಬಣ ಇತ್ತು. ಹೀಗಾಗಿ ಬ್ಯಾಲೆನ್ಸ್ ಮೇಂಟೈನ್ ಆಗ್ತಿತ್ತು ನಿಮಗೆ ಜಗತ್ತೊಳಗಡೆಯಲ್ಲಿ. ಅಮೇರಿಕ ಇವತ್ತು ಇರಾನ್ ಮೇಲೆ ಆಕ್ರಮಣ ಮಾಡ್ತಿದೆಯಲ್ಲ, ಈ ರೀತಿಯ ದರ್ಪವನ್ನು ತೋರಿಸಲಿಕ್ಕೆ ಅವತ್ತು 2ನೇ ಮಹಾಯುದ್ಧದ ನಂತರದಲ್ಲಿ ಸಾಧ್ಯ ಆಗ್ತಿರಲಿಲ್ಲ. ಯಾಕೆಂತಂದ್ರೆ ಅದಕ್ಕೊಂದು ಚೆಕ್ ಅಂಡ್ ಬ್ಯಾಲೆನ್ಸ್ ಅಂತೇಳಿ ಸಮಾಜವಾದಿ ಬಣ ಇರ್ತಿತ್ತು, ಸೋವಿಯತ್ ರಷ್ಯಾ ಇರ್ತಿತ್ತು. ಹಾಗಾಗಿ ಆ ಬ್ಯಾಲೆನ್ಸ್ ಕೂಡ ಮೇಂಟೈನ್ ಆಗೋ ಹಿನ್ನೆಲೆ ಒಳಗಡೆನೆ ವಿಶ್ವಸಂಸ್ಥೆಯ ಸ್ವರೂಪ ಕೂಡ ರೂಪುಗೊಂಡಿರುವಂಥದ್ದು. ಇಲ್ಲಾಂದರೆ ವಿಶ್ವಸಂಸ್ಥೆ ಆ ಸಮಾನ ನೆಲೆಗಟ್ಟಿನ ಹಲವು ಅಂಶಗಳು ಇವತ್ತೇನು ಹೊಂದಿದೆ ಅದು ಕೂಡ ಇರ್ತಿರ್ಲಿಲ್ಲ ಅದರೊಳಗಡೆಯಲ್ಲಿ. ಅದಕ್ಕೆ ಬಹಳ ಮುಖ್ಯವಾಗಿ ಸಮಾಜವಾದಿ ಬಣ ಅನ್ನೋದು ಸೋವಿಯತ್ ರಷ್ಯಾದ ನೇತೃತ್ವದಲ್ಲಿ ಇದ್ದದ್ರಿಂದಾಗಿ ಒಂದು ಸ್ವಲ್ಪ ಅದು ಆ ರೀತಿಯ ಸ್ವರೂಪಕ್ಕೆ ಬಂತು. ಆದರೆ ಅವತ್ತು ಕೂಡ ವಿಶ್ವಸಂಸ್ಥೆ ಬಹುತೇಕ ಸಂದರ್ಭಗಳಲ್ಲಿ ಅನುಕೂಲಕರವಾದಂಥ ತೀರ್ಮಾನಗಳನ್ನು ಮಾಡಿದೆ ಜಗತ್ತಿಗೆ, ಮಾನವ ಕುಲಕ್ಕೆ. ಆದರೆ ಹಲವು ಸಂದರ್ಭಗಳಲ್ಲಿ ಅಮೇರಿಕ ವಿಶ್ವಸಂಸ್ಥೆಯ ಯಾವ ನಿರ್ಣಯಗಳನ್ನು ಅದು ಮಾನ್ಯನೇ ಮಾಡಿಲ್ಲ, ಇವತ್ತು ಮಾಡಿಲ್ಲ, ಹಿಂದೆನೂ ಮಾಡಿಲ್ಲ ಅನ್ನೋಂಥ ಸಂಗತಿಗಳು ಕೂಡ ಇದ್ದಾವೆ. ನಿಮಗೆ ಉದಾಹರಣೆ ಹೇಳೋದಾದರೆ 1959ನೇ ಇಸ್ವಿಯಲ್ಲಿ ಕ್ಯೂಬಾದ ಕ್ರಾಂತಿ ಆಯಿತು. ಫಿಡೆಲ್ ಕ್ಯಾಸ್ಟ್ರೋ, ಚೆಗೆವಾರ ಇವರ ನೇತೃತ್ವದ ಒಳಗಡೆಯಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ಕ್ಯೂಬಾದ ಮೇಲೆ ಆರ್ಥಿಕ ದಿಗ್ಬಂಧನವನ್ನು ಹೇರ್ತಾನೇ ಬಂದಿದೆ. ಕೊಡಬಾರದ ಕಿರುಕುಳಗಳನ್ನೆಲ್ಲ ಅಮೇರಿಕ ಕೊಡ್ತಾನೆ ಬಂದಿದೆ ಕ್ಯೂಬಾಕ್ಕೆ. ಇವತ್ತು ಅತ್ಯಂತ ತೀವ್ರವಾಗಿ ಕತ್ತಿಸ್ಕೊಂಥ ಕೆಲಸವನ್ನು ಕ್ಯೂಬಾ ಮೇಲೆ ಅಮೇರಿಕ ಮಾಡ್ತಾ ಇದೆ. ಕ್ಯೂಬಾ ಮೇಲೆ, ಕ್ಯೂಬಾದ ಜನತೆ ಮೇಲೆ ಅತ್ಯಂತ ಅಸಮಾನವಾದಂಥ ಈ ಆರ್ಥಿಕ ದಿಗ್ಬಂಧನವನ್ನು ಹೇರಿರೋದು, ಅಮಾನವೀಯವಾದಂಥ ದಿಗ್ಬಂಧನವನ್ನು ಹೇರಿರೋದರ ವಿರುದ್ಧವಾಗಿ ವಿಶ್ವಸಂಸ್ಥೆ ಒಳಗಡೆಯಲ್ಲಿ ಇದುವರೆಗೂ ಹತ್ತತ್ರ ಒಂದು 200 ನಿರ್ಣಯಗಳಾಗಿದ್ದಾವೆ. ಜಗತ್ತಿನ ಎಲ್ಲ ದೇಶಗಳು ಕ್ಯೂಬಾದ ಪರವಾಗಿ ಓಟ್ ಹಾಕಿದ್ದಾವೆ. ಆದರೆ ಆ ನಿರ್ಣಯದ ವಿರುದ್ಧವಾಗಿ ಸತತವಾಗಿ ಓಟ್ ಹಾಕ್ತಾ ಬಂದಿರೋದು ಅಮೇರಿಕ ಮತ್ತು ಇಸ್ರೇಲ್ ಅನ್ನೋದನ್ನು ನೀವು ಗಮನಿಸಬೇಕು. ಹೀಗಾಗಿ ಅದು ಯಾವತ್ತೂ ಕೂಡ ವಿಶ್ವಸಂಸ್ಥೆ ನಿರ್ಣಯವನ್ನು ಮಾನ್ಯ ಮಾಡಿಲ್ಲ, ಅದು ಕೇರ್ ಮಾಡಿಲ್ಲ ಅನ್ನೋವಂಥದ್ದನ್ನು ನಾವು ನೋಡ್ತಾ ಬಂದಿದ್ದೇವೆ. ಆದರೆ ಹಂಗಿದ್ದಾಗಲೂ ಕೂಡ 90ನೇ ಇಸ್ವಿಯವರೆಗೆ ಹೆಚ್ಚು ಕಡಿಮೆ, ಎಲ್ಲಿವರೆಗೆ ಸೋವಿಯತ್ ರಷ್ಯಾ ಒಂದು ಸಮಾಜವಾದಿ ಬಣವಾಗಿ ಬಲಶಾಲಿಯಾಗಿ ಜಗತ್ತಲ್ಲಿತ್ತು, ಅಮೇರಿಕ ಅಷ್ಟು ಆಕ್ರಮಣಕಾರಿಯಾಗಿ ವರ್ತಿಸೋದಕ್ಕೆ ಅದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದರೂ ಕೂಡ ಅದರ ಸಾಮ್ರಾಜ್ಯಶಾಹಿ ಗುಣ ಎಲ್ಲ ಕಾಲಕ್ಕೂ ಪ್ರದರ್ಶನದಲ್ಲೇ ಇತ್ತು ಅನ್ನೋದನ್ನು ನಾವು ಗಮನಿಸ್ಬೋದು. ಈಗೇನಾಗಿದೆ ವಿಶ್ವಸಂಸ್ಥೆಯ ಪರಿಸ್ಥಿತಿ,
90ರಲ್ಲಿ ಸೋವಿಯತ್ ಯೂನಿಯನ್ ವಿಘಟನೆ ಆದಮೇಲೆ ಒಂದು ರೀತಿ ಅಮೆರಿಕದ ಆಧಿಪತ್ಯ ಏಕಧ್ರುವೀಯ ಜಗತ್ತು ಅನ್ನುವಂಥದ್ದು ಬೆಳವಣಿಗೆ ಆದ ಮೇಲೆ ದೊಡ್ಡಣ್ಣ ಅಂತ ಅದು. ಜಗತ್ತಿನ ದೊಡ್ಡಣ್ಣ ಅಂತ, ದೊಡ್ಡಣ್ಣ ಅನ್ನೋದು ನಮ್ಮಲ್ಲಿ ಸಕಾರಾತ್ಮಕವಾದ ಶಬ್ದ, ಅದು ಕುಟುಂಬಗಳಲ್ಲಿ ಹೌದು, ಹೌದು. ದೊಡ್ಡಣ್ಣ ಅಂದ್ರೆ ಅದು ಗೌರವ. Positive ಅದು, ಹೌದು. ನೀವು ಅಮೆರಿಕವನ್ನ ದೊಡ್ಡಣ್ಣ ಅಂತ ಕರಿಬೇಕಾಗಿಲ್ಲ. ಅದು ಅಣ್ಣನ ಪಾತ್ರ ನಿರ್ವಹಿಸುವಂತ ಯಾವ ಯೋಗ್ಯತೆನೂ ಅಮೆರಿಕಕ್ಕಿಲ್ಲ, ಅದು ಯಾವತ್ತೂ ನಿರ್ವಹಿಸಿಲ್ಲ. ಹಾಗಾಗಿ ಅದು ಅಮೆರಿಕ ಅನ್ನೋದು ಜಗತ್ತಿನ ಒಂದು ಭಯೋತ್ಪಾದಕ ರಾಷ್ಟ್ರವಾಗೇ ಇವತ್ತು ಅದು ನಮ್ಮ ಕಣ್ಣು ಮುಂದೆ ಇರುವಂಥದ್ದು. ಸೊ ಹಾಗಾಗಿ ನೀವು ಅದನ್ನ ಅಣ್ಣ ಅಂತ ಕರಿಬೇಕಾ ಅನ್ನೋದೇ ನನ್ನ ಪ್ರಶ್ನೆ. ಇರಲಿ, ಅದೊಂದು ಅಂಶ. ಆದರೆ ಅಲ್ಲ, ಬೇರೆ ಮಾಧ್ಯಮಗಳು ಕಟ್ಕೊಡೋ ರೀತಿ ಪದವನ್ನು ನಾನು ಸುಮ್ಮನೆ ಕರೆಕ್ಟ್, ಅದು ಚಲಾವಣೆ ಇರೋದ್ರಿಂದ ನಾನು ಅದನ್ನ ಹೇಳ್ತಾ ಇದ್ದೀನಿ. ಈಗೇನಾಗಿದೆ, ಟ್ರಂಪ್ ಅಧ್ಯಕ್ಷರಾದ ಮೇಲೆ ಅಥವಾ ಇದಕ್ಕಿಂದೆ ಇದ್ದಂಥ ಸುಮಾರು ಜನ ಅಮೆರಿಕದ ಅಧ್ಯಕ್ಷರುಗಳು ಕೂಡ ಅದನ್ನೇ ಮಾಡ್ತಾ ಬಂದವರ. ಬಟ್ ಈಗ ಅದು ಸಂಪೂರ್ಣವಾಗಿ ಯಾವುದಕ್ಕೆ ಹೋಗ್ತಿದೆ ಅಂತಂದರೆ, ವಿಶ್ವಸಂಸ್ಥೆಯನ್ನು ಇರ್ರೆಲೆವೆಂಟ್ ಮಾಡಲಾಗ್ತಾ ಇದೆ. ಅಮೇರಿಕ ಆಲ್ರೆಡಿ ಈ ನ್ಯಾಟೋ ಕೂಡ ಅದಕ್ಕೆ ಪರ್ಯಾಯವಾಗೋದ ರೀತಿಯಲ್ಲೇ ಬಂದಿದ್ದ ಸರ್ ಅದು? ಇಲ್ಲ, ನ್ಯಾಟೋ, ನಾನು ಇದನ್ನ ಹೇಳ್ಬಿಟ್ಟು ಅದಕ್ಕೆ ಬರ್ತೀನಿ. ವಿಶ್ವಸಂಸ್ಥೆ ಇವತ್ತು ಅದನ್ನು ದುರ್ಬಲಗೊಳಿಸಬೇಕು, ಅದನ್ನು ಯಾವುದನ್ನು ನಾನು ಕೇರ್ ಮಾಡಲ್ಲ ಅಂತ ನೇರವಾಗಿ ಟ್ರಂಪ್ ಇವತ್ತು ಮಾತಾಡ್ತಾ ಇದ್ದಾರೆ, ಅಮೆರಿಕದ ಅಧ್ಯಕ್ಷರು. ಅವರು ಈಗಾಗಲೇ ವಿಶ್ವಸಂಸ್ಥೆಯ ಒಳಗಡೆಯಲ್ಲಿ ಬರ್ತಕ್ಕಂಥ ಜಾಗತಿಕ ಒಪ್ಪಂದಗಳು ಮತ್ತು ಕನ್ವೆನ್ಷನ್ಸ್ ಏನಿದ್ದಾವೆ ಅವುಗಳಲ್ಲಿ ಸರಿಸುಮಾರು ಒಂದು 50ರಿಂದ 60 ಕನ್ವೆನ್ಷನ್ಸ್ ಇಂದ ಆಚೆ ಬಂದ್ಬಿಟ್ಟಿದ್ದಾರೆ ಅವರು. ನಾವ್ ಇದನ್ನ ಕೇರ್ ಮಾಡಲ್ಲ, ನಮಗೆ ಇದು ಬೇಕಾಗಿಲ್ಲ ಅಂತ ಹೇಳಿ, ನಮ್ಗೆ ಸಂಬಂಧಿಸಿದಲ್ಲ, ನಾವೆಲ್ಲ ವಿಶ್ವಸಂಸ್ಥೆ ಇದು ಯಾವುದಕ್ಕೂ ನಾವು ಬಾಧ್ಯಸ್ಥರಲ್ಲ ಸಹಿ ಹಾಕಲ್ಲ ಅಂತೇಳಿ ಸಹಿ ಹಾಕಿರೋದನ್ನೇ ರದ್ದು ಮಾಡ್ಕೊಂಡು ಇವ್ರು ಆಚೆ ಬಂದ್ಬಿಟ್ಟವ್ರೆ, ನಾವಿರಲ್ಲ ಅದರಲ್ಲಿ ಅಂತ ಹೇಳಿ. ನಿಮ್ಗೂ ಸಣ್ಣ ಉದಾಹರಣೆ ಕೊಡೋದಾದ್ರೆ WHO, ವಿಶ್ವ ಆರೋಗ್ಯ ಸಂಸ್ಥೆ. ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕವಾಗಿ ಏನ್ ಮಾಡ್ಬೋದಾಗಿತ್ತು ಅದು ಬೇರೆ ಪ್ರಶ್ನೆ. ಆದರೆ ಒಂದು ನಿರ್ಣಾಯಕ ಪಾತ್ರವನ್ನು ಹಲವು ವಿಚಾರಗಳಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ವಹಿಸ್ತಾ ಬಂದಿದೆ. ಎಲ್ಲ ದೇಶಗಳು ಅದಕ್ಕೆ ಹಣ ಹಾಕಬೇಕು, ಅಮೆರಿಕನೂ ಹಣ ಹಾಕಬೇಕು ಅದಕ್ಕೆ. ಆದರೆ ಅವರು ಈಗ ವಾಪಸ್ ಬಂದವರು ಅದರಿಂದ ಹೊರಗಡೆ ಬಂದ್ಬಿಟ್ಟಿದ್ದಾರೆ. ನಾವು ಇದಕ್ಕೆ ಸಂಬಂಧ ಇಲ್ಲ, ಜಗತ್ತೇನು ನಾಶ ಆದರೂ ನಮಗೆ ಬೇಕಾಗಿಲ್ಲ, ಜಗತ್ತಿನ ಮಾನವ ಕುಲದ ಆರೋಗ್ಯ ಬೆಳೆ ಉತ್ತಮ ಆಗೋದು ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳೋದ್ರಿಂದ ಆಚೆ ಬಂದಿದ್ದಾರೆ. ಈ ರೀತಿ ಟ್ರಂಪ್ ಎಲ್ಲ ಜಾಗತಿಕ ಒಪ್ಪಂದಗಳನ್ನು, ವಿಶ್ವಸಂಸ್ಥೆಯ ಒಡಂಬಡಿಕೆಗಳನ್ನು ತ್ಯಜಿಸಿ ಉಲ್ಲಂಘನೆ ಮಾಡಿ ಆಚೆ ಬಂದುಬಿಟ್ಟಿದ್ದಾರೆ ಅವರು. ಸೊ ಈ ಪ್ರವೃತ್ತಿ ಅಮೆರಿಕದ ಹೆಚ್ಚಾಗಿರೋದ್ರಿಂದಾಗಿ ಸಹಜವಾಗಿಯೇ ನಿಮಗೆ ವಿಶ್ವಸಂಸ್ಥೆ ಇವತ್ತು ಒಂದು ನಿರ್ಣಾಯಕ ಪಾತ್ರವನ್ನು ನಿಭಾಯಿಸಲಿಕ್ಕೆ ಆಗಲಾರದಂಥ ಪರಿಸ್ಥಿತಿಯಲ್ಲಿ ಇದೆ ಅನ್ನುವಂಥದ್ದು ನಾವು ಗಮನಿಸಬೇಕು. ಆದರೆ ನಾವು ಹೇಳೋದಾದರೆ ವಿಶ್ವಸಂಸ್ಥೆ ಒಂದು ನಿರ್ಣಾಯಕ ಪಾತ್ರವನ್ನು ನಿಭಾಯಿಸೋದ ರೀತಿಯಲ್ಲಿ ಆಗಬೇಕು ಈಗಲೂ ಕೂಡ ಅನ್ನೋದು, ಆ ಶಕ್ತಿನ ಪ್ರದರ್ಶನ ಮಾಡೋ ರೀತಿಯಲ್ಲಿ ಅದು ಬೆಳಿಬೇಕು. ಯಾಕೆಂದರೆ ಈ ತಕ್ಷಣಕ್ಕೆ ಜಾಗತಿಕವಾಗಿ ಜಗತ್ತಿನ ಎಲ್ಲ ಜನತೆ ಮತ್ತು ದೇಶಗಳ ನಡುವೆ ಒಂದು ಸಮನ್ವಯ ಮಾಡಲಿಕ್ಕೆ ವಿಶ್ವಸಂಸ್ಥೆಯಲ್ಲದೆ ಬೇರೆ ವೇದಿಕೆ ನಮಗಿಲ್ಲ. ಅದರಿಂದಾಗಿ ಅದನ್ನ ನಾವು ದುರ್ಬಲಗೊಳಿಸಬಾರದು. ಅಮೆರಿಕ ಅದನ್ನು ದುರ್ಬಲಗೊಳಿಸೋ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಆತಂಕದಿಂದ ಗಮನಿಸಬೇಕಾಗಿದೆ. ಬಟ್ ಈ ನ್ಯಾಟೋ ಪ್ರಶ್ನೆ ನೀವೇನೋ ಕೇಳಿದ್ರಿ. ಇಲ್ಲ, ಇದಕ್ಕೊಂದು ಕೇಳ್ಬಿಡ್ತೀನಿ ಸರ್. ಈಗ ವಿಶ್ವಸಂಸ್ಥೆಯ ಭಾಗವಾಗಿರೋ ಎಲ್ಲ ದೇಶಗಳು ಅಮೆರಿಕ ಏನಾದರೂ ಆ ಥರದ್ದು ಒಂದು ಉದ್ದಟತನ ತೋರಿಸಿದಾಗ ಇವೆಲ್ಲ ಒಂದಾಗಿ ಅದನ್ನೇ ಶಿಕ್ಷಿಸುವ ರೀತಿಯಲ್ಲಿ ಅಥವಾ ಅಮೆರಿಕವನ್ನೇ ಒಂದು ಬುದ್ಧಿ ಹೇಳುವ ರೀತಿಯಲ್ಲಿ ಕ್ರಮ ತೆಗೆದುಕೊಂಡಿದ್ದು, ಅದು ಅಮೆರಿಕವನ್ನೇ ಬಹಿಷ್ಕಾರ ಹಾಕಿ, ಅದು ಸ್ವಲ್ಪ ಕಷ್ಟ ಇದೆ. ಯಾಕೆ ಕಷ್ಟ ಇದೆ ಅಂತಂದ್ರೆ, ನೋಡ್ರಿ, ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯ ರಾಷ್ಟ್ರಗಳು ಅಂತಿದ್ದಾರೆ, 5 ರಾಷ್ಟ್ರಗಳಿದ್ದಾರೆ. ಮತ್ತು ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಒಂದಿದೆ. ಸುಮಾರು ಒಂದು ಸಾಮಾನ್ಯವಾಗಿ ರೊಟೇಷನ್ ಮೇಲೆ ಕೆಲವು ದೇಶಗಳು ಕಾಯಂ ಸದಸ್ಯ ರಾಷ್ಟ್ರಗಳು ಅನ್ನೋ ಲೆಕ್ಕದಲ್ಲಿ ಒಂದು 15 ರಾಷ್ಟ್ರಗಳು ಇರ್ತವೆ ಇದರೊಳಗಡೆ ಏನಾಗುತ್ತೆ ಅಂತಂದ್ರೆ, ನೀವು ಯಾವುದೇ ನಿರ್ಣಯ ತಗೊಳ್ಳುವಾಗಲೂ ಕೂಡ ಬಹಳ ಮುಖ್ಯವಾಗಿ ಒಂದು ದೇಶದ ಮೇಲೆ ಕಾರ್ಯಾಚರಣೆ ಮಾಡಬಹುದಾಗಿರ್ತಕ್ಕಂಥ ನಿರ್ಣಯಗಳನ್ನ ತಗೊಳ್ಬೇಕು ಅನ್ನುವಾಗ ವೀಟೋ ಪವರ್ ಯಾರಿದೆ ಅವರು ವೀಟೋ ಮಾಡಿದ್ರೆ ಆ ನಿರ್ಣಯ ಪಾಸ್ ಆಗಲ್ಲ. ಈಗ 5 ಕಾಯಂ ಸದಸ್ಯ ರಾಷ್ಟ್ರಗಳಿಗೆ ವೀಟೋ ಪವರ್ ಇದೆ. ನೀವು ವಿಶ್ವಸಂಸ್ಥೆ ಯಾವ ನಿರ್ಣಯ ಬೇಕಾದ್ರೂ ತಗೋಬಹುದು, ಅಥವಾ ಮಿಲಿಟರಿ ಕಾರ್ಯಾಚರಣೆ ನಿರ್ಣಯ ಬೇಕಾದ್ರೂ ತಗೋಬಹುದು, ಸೆಕ್ಯೂರಿಟಿ ಕೌನ್ಸಿಲ್ ತಗೋಬಹುದು. ಆದರೆ ಅದರೊಳಗಡೆ ಇರ್ತಕ್ಕಂಥ ಈ ಕಾಯಂ ಸದಸ್ಯ ರಾಷ್ಟ್ರಗಳು ವೀಟೋ ಚಲಾಯಿಸಿದ್ರೆ ನೀವು ತಗೊಳಕ್ಕಾಗಲ್ಲ. ಈ ಪ್ರಾಬ್ಲಮ್ ಇದೆ. ಹೀಗಾಗಿ ಅಮೆರಿಕ ತನಗೆ ಅನುಕೂಲಕರವಾಗಿರ್ತಕ್ಕಂಥ ವಿಷಯಗಳಿಗೆ ಮಾತ್ರ ಅದು ಬೆಂಬಲ ಕೊಡ್ತದೆ. ಹೀಗಾಗಿ ತನ್ನ ವಿರುದ್ಧವಾಗಿ ಅದು ಎಷ್ಟೇ ದುಷ್ಟತನದ ವಿಚಾರ ಇರಲಿ ಅದು ಬಿಟ್ಟು ಚಲಾಯಿಸ್ತದೆ. ಸೊ ಈ ರೀತಿಯ ಸಮಸ್ಯೆಗಳು ವಿಶ್ವಸಂಸ್ಥೆ ಒಳಗಡೆ, ಅದರ ಸಂರಚನೆಯಲ್ಲೇ ಕೆಲವು ಸಮಸ್ಯೆಗಳಿದಾವೆ ಅನ್ನುವಂಥದ್ದನ್ನು ನಾವು ಗಮನಿಸೋಣ. ಈ ನ್ಯಾಟೋ ವಿಚಾರ ಬಂದಿದೆಯಲ್ಲ ನೋಡಿ, ಈ ಕೋಲ್ಡ್ ವಾರ್, ಶೀತಲ ಸಮರದ ಅವಧಿ ಅಂತ ನಾವು ಹೇಳ್ತೀವಲ್ಲ, 2 ಬಣಗಳಿದ್ದಾಗ, ಒಂದು ಸಮಾಜವಾದಿ ಬಣ, ಇನ್ನೊಂದು ಬಂಡವಾಳಶಾಹಿ ಬಣ ಅಂತೇಳಿ, ಆಗ ಪರಸ್ಪರ ಎದುರು ಬದುರು ನಿರ್ಮಾಣಗೊಂಡಂಥ 2 ಮಿಲಿಟರಿ ಕೂಟಗಳಿವು. ಇದು ವಿಶ್ವಸಂಸ್ಥೆಗೂ ಅದಕ್ಕೂ ಸಂಬಂಧ ಇಲ್ಲ, ಇದು ಖಾಸಗಿ ಮಿಲಿಟರಿ ಕೂಟಗಳು. ಅಮೆರಿಕ ನೇತೃತ್ವದ ಒಳಗಡೆಯಲ್ಲಿ
ಅಮೆರಿಕವನ್ನು ಬೆಂಬಲಿಸ್ತಕ್ಕಂಥ ದೇಶಗಳ ಒಂದು ಮಿಲಿಟರಿ ಕೂಟ ನ್ಯಾಟೋ. ಓಕೆ ಓಕೆ ಓಕೆ. ಆ ಸಂದರ್ಭದಲ್ಲಿ ಇದಕ್ಕೆ ಪ್ರತಿಯಾಗಿ ಸಮಾಜವಾದಿ ದೇಶಗಳ ಬಣದ ಒಂದು ಮಿಲಿಟರಿ ಕೂಟವಾಗಿ ಬಂದದ್ದು ವಾರ್ಸಾ ಕೂಟ ಅಂತ ಕರಿತೀವಿ ನಾವು ಅದನ್ನು. ಎರಡನೇ ಮಹಾಯುದ್ಧದ ನಂತರದಲ್ಲಿ ರೂಪುಗೊಂಡಂಥವಲ್ಲ, ವಾರ್ಸಾ ಕೂಟ ಅಂತೇಳಿ, ವಾರ್ಸಾ ಪ್ಯಾಕ್ಟ್ ಅಂತ ಕರೀತಾರೆ ಅದನ್ನು. ಆದರೆ ಇವತ್ತು ವಾರ್ಸಾ ಮಿಲಿಟರಿ ಕೂಟ ಇಲ್ಲ, ಈಗ ನ್ಯಾಟೋ ಮಾತ್ರ ಇರೋದು. ನ್ಯಾಟೋ ಮಾತ್ರ ಉಳ್ಕೊಂಡಿದೆ. ಆವತ್ತಿನ ಈ ಕೂಟಗಳ ಮಿಲಿಟರಿ ಕೂಟಗಳನ್ನ ರಚನೆ ಮಾಡುವಾಗ ಇವರು ಪ್ರತಿಪಾದನೆ ಮಾಡಿದಂಥ ವಿಚಾರ ಏನಂತಂದ್ರೆ, ಒಂದು ಸಮಾಜವಾದಿ ಬಣದ ವಿರುದ್ಧ, ಇನ್ನೊಂದು ಬಂಡವಾಳಶಾಹಿ ಬಣದ ವಿರುದ್ಧ ಅಂತ. ಆದ್ರೆ ಬಂಡವಾಳಶಾಹಿ ಬಣದ ವಿರುದ್ಧ ರೂಪುಗೊಂಡಂತ ವಾರ್ಸಾ ಮಿಲಿಟರಿ ಕೂಟ ವಿಸರ್ಜನೆ ಆಗೋಗಿದೆ, ವಿಸರ್ಜನೆ ಮಾಡಿಬಿಟ್ಟಿದ್ದಾರೆ ಅದನ್ನ. ಬೇಡ ಅಂತ ಅಗತ್ಯ ಇಲ್ಲ, ಯಾಕಂದ್ರೆ 90ರಲ್ಲಿ ಸೋವಿಯತ್ ಯೂನಿಯನ್ ವಿಘಟನೆ ಆದ್ಮೇಲೆ ಅದನ್ನು ಮುನ್ನಡೆಸುವಂತ ಒಂದು ಇದಿಲ್ಲ ಅನ್ನೋ ಕಾರಣಕ್ಕಾಗಿ ವಿಸರ್ಜನೆ ಆಯಿತು. ಆದ್ರೆ ಅಮೆರಿಕ ತನ್ನ ಮಿಲಿಟರಿ ಕೂಟವನ್ನ, ನ್ಯಾಟೋವನ್ನ ವಿಸರ್ಜನೆ ಮಾಡಲಿಲ್ಲ, ಬದಲಿಗೆ ಅದನ್ನು ಮತ್ತಷ್ಟು ವಿಸ್ತರಣೆ ಮಾಡ್ತಾನೆ ಬಂದಿದೆ. ಅದರ ಪರಿಣಾಮನೇ ಯುಕ್ರೇನ್ ಯುದ್ಧ ಅನ್ನೋದನ್ನು ನೀವು ಗಮನಿಸಬೇಕು. ಯುಕ್ರೇನ್ ರಷ್ಯಾ ನಡುವಿನ ಯುದ್ಧಕ್ಕೂ ಇದೇ ಕಾರಣ ಅನ್ನೋದನ್ನು ನೀವು ಗಮನಿಸಬೇಕು. ಯಾಕೆಂದ್ರೆ ಯುಕ್ರೇನ್ ಸಮಾಜವಾದಿ ಸೋವಿಯತ್ ರಷ್ಯಾದ ಭಾಗವಾಗಿದ್ದಂಥ ಭೂಪ್ರದೇಶ. ಅದು ಬೇರ್ಪಟ್ಟ ಮೇಲೆ ಅದು ಸ್ವತಂತ್ರ ದೇಶವಾಗಿ ಉಳಿದಿಲ್ಲ. ಅದನ್ನ ನ್ಯಾಟೋ ಕೂಟದ ಭಾಗವಾಗಿ, ಅಮೆರಿಕ ಬಣದ ಭಾಗವಾಗಿ ಸೇರಿಸ್ಕೋಬೇಕು ಅನ್ನುವಂಥ ಅಮೆರಿಕದ ಪ್ರಯತ್ನ ಏನಿದೆ, ಆ ಕಾರಣಕ್ಕಾಗಿ ಅದನ್ನು ವಿರೋಧಿಸಿ ಈ ಯುದ್ಧ ಶುರು ಆಗಿರೋದು ಅನ್ನುವಂಥದ್ದನ್ನು ನಾವು ಹಿನ್ನೆಲೆಯಲ್ಲಿ ಗಮನಿಸಬಹುದು. ಸೊ ಇದು ಒಂದು ಬ್ಯಾಕ್ ಗ್ರೌಂಡ್. ಒಂದು ರೀತಿಯಲ್ಲಿ ಅದೇ ಏನಾಗುತ್ತೆ ಅಂದರೆ, ರಷ್ಯಾ ಉಕ್ರೇನ್ ಅಂತ ಸಣ್ಣ ರಾಷ್ಟ್ರದ ಮೇಲೆ ಯುದ್ಧ ಮಾಡಿದಾಗ ನಮಗೆ ರಷ್ಯಾ ವಿಲನ್ ಆಗಿ ಕಾಣುತ್ತೆ. ಬಟ್ ಇವೆಲ್ಲ ಅರ್ಥ ಮಾಡ್ಕೊಂಡಾಗ ಅದ್ರ ಹಿಂದೆ ಬೇರೆನೇ ಒಂದು ಕೈ, ಅಮೆರಿಕದಂಥದ್ದು ಕೈ ಇದೆ ಅನ್ನೋದು ಅರ್ಥ ಆಗುತ್ತೆ. ಹೌದು, ಆ್ಯಕ್ಚುಲಿ ಅಸಲಿಗೆ ಇನ್ನೂ ಸ್ವಲ್ಪ ಒಳಗಡೆ ಹೋಗೋದಾದ್ರೆ, ಅಮೆರಿಕ ಮತ್ತು ರಷ್ಯಾ ನಡುವಿನ ಒಂದು ಒಡಂಬಡಿಕೆನೂ ಇದೆ. ಅವ್ರು ಯಾವುದೇ ಕಾರಣಕ್ಕೂ ನ್ಯಾಟೋ ಕೂಟ ದೇಶಗಳಿದಾವಲ್ಲ ಆಲ್ರೆಡಿ ಇದ್ದಂಥವು, ಅಲ್ಲಿಂದ ಆಚೆಗೆ ನ್ಯಾಟೋನ ವಿಸ್ತರಣೆ ಮಾಡಬಾರದು ಅನ್ನುವಂಥ ಒಂದು ಒಡಂಬಡಿಕೆ ಅವ್ರ ನಡುವೆ ಇದೆ, ಮೊದಲೇ ಒಪ್ಪಂದ ಇದೆ. ಆ ಒಪ್ಪಂದವನ್ನು ಮೀರಿಯೂ ಇವರು ಉಕ್ರೇನನ್ನ ನ್ಯಾಟೋ ಕೂಟದ ಭಾಗವಾಗಿ ಮಾಡ್ಲಿಕ್ಕೆ, ಮಿಲಿಟರಿ ಕೂಟವನ್ನು ಸೇರಿಸ್ಕೊಳ್ಲಿಕ್ಕೆ ಮಾಡಿದಂಥ ಪ್ರಯತ್ನ ಇದೆಯಲ್ಲ, ಅದು ರಷ್ಯಾ ಅದನ್ನು ಸಹಿಸಿಲ್ಲ. ಆ ಕಾರಣಕ್ಕಾಗಿ ಆ ಯುದ್ಧ ಶುರು ಆದದ್ದು ಅನ್ನುವಂಥದ್ದನ್ನು ನಾವು ಹಿನ್ನೆಲೆಯನ್ನ. ಈ ಉಕ್ರೇನ್ ಅಷ್ಟೊಂದು 3 ವರ್ಷಗಳಿಂದ ಬಡದಾಡ್ತಾ ಇದೆಯಲ್ಲ, ಅದ್ರ ಹಿಂದಿನ ಶಕ್ತಿ ಕೂಡ ಅಮೆರಿಕ ಆಗಿರ್ಬೋದಾ? ಖಂಡಿತವಾಗಿ.